ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ಕು ಕೈನಲ್ಲಿ ಇಟ್ಕೊಂಡು ಓಡಾಡಿದರು ದೇಶ ಎಲ್ಲ. ಆದರೆ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ಶಾಲೆಯಲ್ಲಿ ನಾವೆಲ್ಲ ಓದಿದ್ದೀವಿ. ಈಗ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ, ಶಾಲೆಗಳಲ್ಲೇ ಓದಿದ್ದೀವಿ. ಆರ್ಟಿಕಲ್ 19 ನಾವೇನು ಎಲ್ಲರೂ ಹೋಗ್ಬಿಟ್ಟು ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ? ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನು ಮಾಡಿದ್ದಾರೆ ಈ ಬಿಲ್ನಲ್ಲಿ, ಅವ್ರ ಗಮನಕ್ಕೆ ಬರ್ದಿರಾ ಈ ಡ್ರಾಫ್ಟ್ ಆಗೋಗಿದೆಯಾ? ಹಂಗಾದ್ರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ? ಸರ್, ಒಂದು ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡುವಂಥದ್ದು, ನನಗೆ ಬಹಳ ಆಶ್ಚರ್ಯ ಉಂಟಾಗಿದೆ. ಏಕೆಂದರೆ ಇಷ್ಟು ಸೀರಿಯಸ್ ಕ್ಲಾಸಸ್ಸಲ್ಲಿ ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡಿ ಹೊರಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸಂಪೂರ್ಣ ಮೀಡಿಯಾ ಹೌಸಸ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿ ಹೊರಟಿರ್ತಕ್ಕಂಥ ಈ ಸರ್ಕಾರ. ಆದರೂ ಕೂಡ ಯಾಕೆ ಕಳೆದ 2 ದಿನದ ಹಿಂದೆ ಈ ವಿಧೇಯಕ ಮಂಡಿಸಿದ್ರು ಕೂಡ ಸದನದಲ್ಲಿ, ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರು ಯಾಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ತಾವು ಇದನ್ನು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಸರ್ಕಾರಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಯಾಕೆಂದರೆ ಯಾವುದೇ ವಿಚಾರಗಳಿದ್ರೂ ಕೂಡ ತಾವೆಲ್ಲರೂ ಕೂಡಲೇ ರಿಯಾಕ್ಟ್ ಮಾಡ್ತೀರಿ, ಕೂಡಲೇ ನಿಮ್ಮ ಜವಾಬ್ದಾರಿಯನ್ನು ಮೆರೀತೀರಿ, ನಮ್ಮೆಲ್ರಿಗೂ ಪ್ರಶ್ನೆ ಮಾಡ್ತೀರಿ, ಉತ್ತರ ಸಿಗೋವರೆಗೂ ಬಿಡೋದಿಲ್ಲ. ಆದರೆ ಇಂಥ ಗಂಭೀರವಾದಂಥ ವಿಚಾರದಲ್ಲಿ ಯಾವುದೋ 1-2 ಚಾನಲ್ಗಳಲ್ಲಿ ನಾನು 8 ಗಂಟೆ 9 ಗಂಟೆ ನ್ಯೂಸ್ ನೋಡಿದಾಗ ನಾನು ಗಮನಿಸಿದೆ, ಅದನ್ನು ಸಣ್ಣದಾಗೆ ಮಾತನಾಡಿರ್ತಕ್ಕಂಥದ್ದು 1-2 ಚಾನಲ್ಗಳಲ್ಲಿ ಬಿಟ್ಟರೆ, ಇದನ್ನು ಯಾಕೆ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಯಾಕೆ ಇದನ್ನು ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ವಲ್ಲ ಈ ವಿಚಾರ ಅನ್ನೋದು ನನಗೆ ಪ್ರಶ್ನೆ ಕಾಡ್ತಾ ಇದೆ. ದಯಮಾಡಿ ನಾವು ನೀವೆಲ್ಲರೂ ಇದು ಭಾಳ ಗಂಭೀರವಾಗಿ ತಗೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಈಗ ಇಲ್ಲಿ ತುಂಬ ಜನ, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.